ಹೆಲೋ ಹಾಯ್ ಫ್ರೆಂಡ್ಸ್. ಇನ್ನೇನೀಗ ಆಷಾಢ ಇದೆಯಲ್ವ, ಗಾಳಿಕಾಲ ಆಗಿರೋದ್ರಿಂದ ಮಕ್ಕಳು ಮನೆಗೆ ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಕೇಳ್ತಾ ಇರ್ತಾರಲ್ವ. ಈ ಥರ ಕ್ರಿಸ್ಪಿಯಾಗಿ ನಿಪ್ಪಟ್ಟು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೇ ಒಂದು ಅರ್ಧ ಕಪ್ಪಷ್ಟು ಹುರಿಗಡಲೆ, ಹುರಿದಿರೋ ಅಂಥ ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ಪಲ್ಸ್ ಥರ ಮಾಡಿಕೊಂಡು ಒಂದು 2 ರೌಂಡ್ ಹಾಕ್ಕೊಬಂದುಬಿಟ್ರೆ ಈ ಥರ ತರ್ತರಿಯಾಗಿರಬೇಕು. ಈ ಕಡಲೆ ಬೀಜ ಅನ್ನೋದು ಅಲ್ಲಲ್ಲಿ ಸಿಗ್ತಾ ಇರಬೇಕು ನಮಗೆ. ಜಾಸ್ತಿ ನುಣ್ಣಗಾಗೋದು ಬೇಡ, ರಫಾಗೇ ಇರಬೇಕು. ಇದೇ ಹಿಟ್ಟಿಗೆ ಒಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ನಾವು ಮನೇಲಿ ಮಾಡ್ಕೊಂಡಿರೋ ಅಂಥ ಅಕ್ಕಿ ಹಿಟ್ಟನ್ನೇ ಬಳಸ್ಕೊತಾ ಇದ್ದೀನಿ. ನಿಮ್ಗೆ ಯಾವುದು ಇರುತ್ತೋ ಅದನ್ನು ಬಳಸ್ಕೊಳ್ಳಿ. ಇಲ್ಲಿ ಅದೇ ಕಪ್ಪಲ್ಲಿ ಒಂದು 1/4 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಅಂದರೆ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟನ್ನ ಬಳಸಿದ್ದೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಸಿ ಕರಿಬೇವನ್ನು ಬೇಕಾದ್ರೆ ಮಿಕ್ಸಿಗಾದ್ರೂ ಸಹ ಹಾಕ್ಕೋಬೋದು. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸಹ ಹಾಕ್ಕೋಬೋದು. ನಾನು ಇಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಸಹ ಜಾಸ್ತಿ ಹಾಕ್ಕೋಬೋದು. ಇಲ್ಲಿ ಬ್ಯಾಡಗೆ ಮೆಣಸಿಕಾಯಿನ ಈ ಥರ ಕ್ರಷ್ ಥರ ಮಿಕ್ಸಿ ಇದ್ದರೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಈ ಥರ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಅಲ್ಲೇದಲ್ಲೇ ಸಿಗ್ತಾ ಇದ್ರೆ ನಮಗೆ. ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಫಸ್ಟು ನಾವು ಡ್ರೈ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟೆಲ್ಲ ಒಂದೇ ರೀತಿನಿ, ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ಲ ನೀಟಾಗಿ ಎಲ್ಲ ಒಂದೇ ರೀತಿಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲೇ ಪಕ್ಕದಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ನಲ್ಲ, ಇದರಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆ ಹಾಕ್ಕೋಬೇಕು ನಾವಿಲ್ಲಿ. ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಫುಲ್ಲು ಎಣ್ಣೆ ಎಲ್ಲ ಒಂದೇ ರೀತಿಲಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಯಾವ ಥರ ಆಗ್ತಿದೆ ಈಗ. ಇದನ್ನು ಈ ಥರ ಹಿಂಗೆ ಉಂಡೆ ಮಾಡಿ ಈ ಥರ ಹೊಡೆದ್ರೆ ನಮಗೆ ಎಣ್ಣೆ ಕರೆಕ್ಟಾಗಿ ಹಾಕಿದ್ದೀವಿ ಅಂತಾನೆ. ಈಗ ಇದಕ್ಕೇ ನಾನು ತಣ್ಣೀರನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ. ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟೇನೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಇದು ನಮಗೆ. ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ನಾನೀಗ. ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಭಾಗ ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟು ಅದನ್ನು ಮುಚ್ಚಿಟ್ಕೊಂಡು ಇನ್ನು ಅರ್ಧ ಭಾಗನ ಉಂಡೆ ಮಾಡ್ಕೊತಾ ಇದ್ದೀನಿ ಅಲ್ಲಿ. ನಿಮ್ಗೆ ಯಾವ ಸೈಜ್ ಬೇಕು, ದೊಡ್ಡ ಸಹ ಮಾಡ್ಕೋಬೋದು. ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಾಮೂನ್ ಸೈಜಲ್ಲಿ ಬರುತ್ತಲ್ಲ ಆ ರೀತಿ ಎಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ತವ ಇಟ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು ಪೇಪರ್ ಇರುತ್ತೆ, ಇಲ್ಲಾಂದರೆ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಆದ್ರೂ ಈ ಥರ ಒಂದು ಮೂರು ಕಡೆನ ಜೋಡಿಸ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ನಮಗೆ ಒತ್ತೋದು ಏನು ಬೇಕಿರೋದಿಲ್ಲ. ನಮಗೆ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ, ಬೇಗ ಆಗುತ್ತೆ. ಹಿಟ್ಟು ಕಲಸೋದೇನು ಬೇಗ ಆಗುತ್ತೆ, ಆದರೆ ಸ್ವಲ್ಪ ಎಣ್ಣೆಲಿ ಬೇಯಿಸೋದು ಬೇಯಿಸ್ಬೇಕು ನಾವು. ನೋಡ್ತಾ ಇರೋ ಈ ಥರ ಇಟ್ಕೊಂಡ್ಬಿಟ್ಟು ಒಂದು ಚೊಂಬು ಅಥವಾ ಈ ಥರ ಇರೋಂಥ ಫ್ಲಾಟ್ ಇರೋಂಥದ್ದು ಕೆಳಗಡೆನ ಈ ಥರ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ನಾವು ಎಷ್ಟು ತೆಳುವಾಗಿ ಸಹ ಒತ್ಕೋಬೋದು. ದಪ್ಪ ಅಂದರೆ ದಪ್ಪ ಅಷ್ಟು ಸಹ ಒತ್ಕೋಬೋದು. ನಾನು ಈ ರೀತಿ ಸಹಾಯ ಇದ್ರ ಚೊಂಬು ಥರ ಇರೋದನ್ನ ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಹಪ್ಪಳ ಪ್ರೆಸ್ ಇತ್ತು ಅಂದರೆ ಹಪ್ಪಳ ಪ್ರೆಸ್ ಸಹ ಮಾಡ್ಬೋದು. ಈ ಥರ ಆದರೆ ಒಂದು ಬಾರಿಗೆ ನಾವು 6 ಉಂಡೆನ ಇಟ್ಕೊಟ್ಟು ಬೇಗ ಮಾಡ್ಕೊಂಬಿಡ್ಬೋದು. ನೋಡಿ ಈ ಥರ ಪೇಪರ್ ತೆಗೆದುಬಿಟ್ರೆ ನಾವು ಎಣ್ಣೆಗೆ ಹಾಕೋದಕ್ಕೆ ಸಹ ಈಸಿಯಾಗುತ್ತೆ. ನೋಡಿ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ದಪ್ಪ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪನೂ ಸಹ ಮಾಡ್ಕೋಬೋದು ನೀವು. ಈಗ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ. ಜಾಸ್ತಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಇದಕ್ಕೆ ಸ್ವಲ್ಪ. ಮತ್ತು ಬಬಲ್ಸ್ ಎಲ್ಲ ಕಡಿಮೆ ಆದ್ರೂ ಬೇಗ ಇನ್ನೂ ಆಗಿರೋದಿಲ್ಲ. ಅವು ಫುಲ್ ಒಂಥರ ಬ್ರೌನಿಷ್ ಬಂದಾಗೇ ತೆಗಿಬೇಕು. ಇಲ್ಲಾಂದರೆ ನಾವು ಕ್ರಿಸ್ಪಿಯಾಗಿರುತ್ತೆ, ಆಮೇಲೆ ತೆಗೆದ ತಕ್ಷಣ ಮತ್ತೆ ಮೆತ್ತಗೆ ಆಗಿಬಿಡುತ್ತೆ. ಆದಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವು. ನೋಡಿ ಫುಲ್ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕುರುಮ್ ಅಂತ ಇರುತ್ತೆ. ಈಗೆಲ್ಲ ಫುಲ್ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆಯಲ್ವ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಮತ್ತು ಇದನ್ನ ಉಳಿದಿರೋಂಥವನು ಸಹ ಅದೇ ಥರನೇ ಪ್ರೆಸ್ ಮಾಡಿ ಹಾಕ್ಕೊಳ್ಬೇಕು. ಇಬ್ಬರಿದ್ದರೆ ಅನುಕೂಲ ಆಗುತ್ತೆ, ಒಬ್ಬೊಬ್ಬರೇ ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ ನಮಗೆ. ಬೇಯೋದೇ ಲೇಟ್ ಆಗೋದು, ನಾವು ಒತ್ತೋದೆಲ್ಲ ಬೇಗನೆ ಆಗೋಗ್ಬಿಡುತ್ತೆ. ಇಲ್ಲಿ ನೋಡಿ ಒಂದು ಕಡೆ ಇಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ ಪ್ರೆಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆಯಲ್ಲ, ಈ ಥರ ಸಿಂಪಲ್ಲಾಗಿ ಸ್ವಲ್ಪ ಪೂಜೆಗೆ ಮಾಡಬೇಕಂದ್ರೆ ಈಸಿಯಾಗೇ ಮಾಡ್ಕೊಂಬಿಡ್ಬೋದು ಒಂದೇ ಸರಿಗೆ. ಇದನ್ನು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತ.
ಓಕೆ ಫ್ರೆಂಡ್ಸ್ ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್ ಬಾಯ್.